ಝೋನ್ 99 ಎಂಟ್ರೆನ್ಸ್ ಇದಾ ಬಿಲ್ಡಿಂಗು? ವೇ ಟು ಝೋನ್ 99. ಬನ್ನಿ 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 ಬನ್ನಿ. ಇದು ಯಾವುದಿದು ಸುರಂಗ ಮಾರ್ಗ ಹಿಂಗಿದೆಯಲ್ಲ? ಇದು ನಮ್ಮ ಸೆಕೆಂಡ್ ವಿಡಿಯೋಗೆ ಈ ಥರ. ಇನ್ನು ನೆಕ್ಸ್ಟು 1K ಫಾಲೋವರ್ಸ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ಲು. ಇನ್ನು 1 ಮಿಲಿಯನ್ ಫಾಲೋವರ್ಸ್ ಆಯಿತು ಅಂತಂದರೆ ಐಮ್ಯಾಕ್ಸಲ್ಲಿ ಶೂಟ್ ಮಾಡ್ತೀವಿ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಟ್ ಪಾಕೆಟ್ 3ಗಿಂತ ಪಾಕೆಟ್ 4 ಬೆಸ್ಟಾ ಇಲ್ಲ ಪಾಕೆಟ್ 3 ಬೆಸ್ಟಾ? ಬೆಸ್ಟ್, ಯಾಕಂದ್ರೆ ನಿಮ್ಗೆ ಇದ್ರಲ್ಲಿ ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಪಾಕೆಟ್ 3 ಅಲ್ಲಿ ಇಂಟರ್ನಲ್ ಸ್ಟೋರೇಜ್ ಬರಲ್ಲ. ಆಮೇಲೆ ನೈಟ್ ಹೊತ್ತು ಏನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಫ್ಲಾಶ್ ಲೈಟ್ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಡಿಮ್ಯಾಂಡೆಡ್ ಇದೆ, ಯಾಕಂದ್ರೆ ಇವಾಗ ಪಾಕೆಟ್ 3 ಲಾಕ್ ಸಿಸ್ಟಮ್ ಇರಲಿಲ್ಲ, ಬಿದ್ರೆ ಹೋಗ್ಬಿಡ್ತಾ ಇತ್ತು. ಪಾಕೆಟ್ 4 ಅಲ್ಲಿ ಸೈಡ್ ಲಾಕ್ ಇದೆ. ನೀವು ಗಿಂಬಲ್ ಎಲ್ಲೂ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ. ಏನೋ ಗೊತ್ತಿಲ್ಲದಂಗೆ ಇಟ್ಟರೆ ಜಸ್ಟ್ ಲಾಕ್ ಹಾಕಿಟ್ಬಿಟ್ರೆ ಸೇವ್ ಆಗಿರುತ್ತೆ. ಓಕೆ. ಅಲ್ಲ, ಇವಾಗ ಒಸ್ಮೋ ಪಾಕೆಟ್ 3 ಇತ್ತಲ್ವಾ, ಅದರಲ್ಲಿ ರಿಚಾರ್ಜಬಲ್ ಇನ್ನೊಂದು ರಿಚಾರ್ಜಬಲ್ ಕ್ಲ್ಯಾಂಪ್ ಕೊಡ್ತಿದ್ದ ಅಲ್ವಾ? ಇದರಲ್ಲೂ ರಿಚಾರ್ಜಬಲ್ ಬ್ಯಾಟ್ರಿ ಕೊಟ್ಟಿದ್ದಾನ? ಪಾಕೆಟ್ 4 ಗಿಂಬಲ್ ಟ್ರ್ಯಾಪ್ ಇದು ನಿಮ್ ಕ್ಲ್ಯಾಂಪ್ ಹೊಳ್ಳಿ ನಿಮ್ಗೆ ಅಲ್ಲ ಎಕ್ಸ್ಟ್ರಾ ಬ್ಯಾಟ್ರಿ ಕೊಟ್ಟಿರ್ತಾನೆ ಪಾಕೆಟ್ 3 ಅಲ್ಲಿ ಅಂತ ಹೇಳಿದ್ರು. ಇದರಲ್ಲೂ ಎಕ್ಸ್ಟ್ರಾ ಬ್ಯಾಟ್ರಿ ಕೊಟ್ಟು ಹ್ಯಾಂಡಲ್ ವಿತ್ ಥ್ರೆಡ್. ಓಕೆ. ಕಾಟೇಜ್ ಅಲ್ಲಿ ನಿಮ್ಗೆ ಫ್ಲಾಟೇಜ್ ಬರುತ್ತೆ, ಕ್ಯಾರಿಂಗ್ ಬ್ಯಾಗ್ ಬರುತ್ತೆ, ಹೊಳ್ಳಿ ನಿಮ್ಗೆ ಫ್ಲಾಶ್ ಲೈಟ್ ಬರುತ್ತೆ, ವೈಡ್ ಆಂಗಲ್ ಲೆನ್ಸ್ ಬರುತ್ತೆ, ಟ್ರಾನ್ಸ್ಮಿಟರ್ ಇದೆ, ಆಮೇಲೆ ಮ್ಯಾಗ್ನೆಟಿಕ್ ಕ್ಲಿಪ್ ಇದೆ, ಹೊಳ್ಳಿ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಬರುತ್ತೆ ನಿಮಗೆ, ಮೈಕಿಗೂ ಸಪ್ರೇಟ್ ಚಾರ್ಜಿಂಗ್ ಕೇಬಲ್ ಬರುತ್ತೆ, ಮ್ಯಾಗ್ನೆಟ್ ಅಲೈನ್ಮೆಂಟ್ ಬರುತ್ತೆ ನಿಮಗೆ, ಹೊಳ್ಳಿ ನಿಮ್ಗೆ ಇದು ವಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ, ಮಿನಿ ಟ್ರೈಪಾಡ್ ಕೊಡ್ತಾರೆ, ಒಳ್ಳೆ ಒಂದು ನಿಮ್ಗೆ ವಿತ್ ಸ್ಟಾಪ್. ಓಕೆ. ಇದು ಡಿಜೆ ಮೈಕ್ ಇದೆ ಅಲ್ಲ ಇದರಲ್ಲಿ? ಮೈಕ್ ವಿತ್ ಟ್ರಾನ್ಸ್ಮಿಟರ್ ಎಲ್ಲ ಇದೆ. ಓಕೆ. ಇವಾಗ ಡಿಜೆ ಮೈಕ್ ಕೂಡ ಚಾರ್ಜಿಂಗ್ ಮಾಡ್ಕೋಬೇಕಾ? ಮೈಕ್ ಚಾರ್ಜ್ ಮಾಡೋಕೆ ಸಪ್ರೇಟ್ ಚಾರ್ಜಿಂಗ್ ಇದೆ. ಡಿಜೆ ಮೈಕು ಚಾರ್ಜ್ ಮಾಡ್ಕೋಬೇಕು. ಮತ್ತೆ ಇದನ್ನು ಅಷ್ಟೇ. ಇದು ಎಷ್ಟು ಮಿನಿಟ್ಸ್ ಇದು ಟೋಟಲ್ ಓವರ್ ಆಲ್ ಸ್ಟ್ಯಾಂಡ್ ಬೈ? ನಿಮ್ಗೆ ಅದು 2 ಅವರ್ ಏನೋ 3 ಅವರ್ ಬರುತ್ತೆ. 3 ಅವರ್ಸ್ ಬರುತ್ತಾ? ಅಂದ್ರೆ ಪಾಕೆಟ್ 3ಗಿಂತ ಇಂಪ್ರೂವೈಸ್ ಮಾಡಿದ್ದಾರೆ. ಹೈಯರ್ ಎಂಡ್ ನಿಮ್ಗೆ ಜಾಸ್ತಿ ಇದೆ. ಓಕೆ. ಹೇಳಿ ಡಿಜೆ ನಿಯೋ ಇದು ಸೆಕೆಂಡ್ಸ್ ನಿಮಗೆ ಈಗ ನಮ್ಮ ಹತ್ರ ಒಂದು ಜಸ್ಟ್ ಸೆಕೆಂಡ್ ಸೇಲಿಗೆ ಬಂದಿರೋದು. ಓಕೆ. ಇದು ನಿಮಗೆ ಹೊಸದು 45,000 ಇದೆ. ಇನ್ನು ಕಸ್ಟಮರ್ ಪ್ರೈಸಿಂಗ್ ಏನು ಹೇಳಿಲ್ಲ, ಜಸ್ಟ್ ಹಂಗೆ ಚೆಕ್ಅಪ್ ಕೊಟ್ಟೋಗಿದ್ದಾರೆ. ಒನ್ ಟೈಮ್ ಚೆಕ್ ಮಾಡಿ ಆಮೇಲೆ ಅದು ಫ್ಯೂಚರ್ಸ್ ನೋಡಿನೇ ಸೆಕೆಂಡ್ ಸೇಲ್ ಮಾಡೋದು. ಯಾಕಂದ್ರೆ ಡಿಜೆ ಕ್ಯಾಟಗರಿಲೇ ಇದೆ ಫಸ್ಟ್ ನಿಮಗೆ ಇವಾಗ ಓಪನ್ ಬಾಕ್ಸ್ ಪೀಸ್ ಸೀಲ್ಡ್ ಪೀಸೇ ಇರುತ್ತೆ. ಇವಾಗ ನೋಡಕ್ ಬೇಕನ್ನೋ ಕಾರಣಕ್ಕೆ ನಿಮ್ಗೆ ಜಸ್ಟ್ ಓಪನ್ ಇರ್ಲಿ ಅಂತ ಓಪನ್ ಇತ್ತು ಕೊಟ್ಟಿದೆ ಅಷ್ಟೇ. ಇದೇ ಸ್ಟಾರ್ಟಿಂಗ್ ಪ್ರೈಸ್ 45,000. 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ, 4K 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಫ್ಲೈಯಿಂಗ್ ಟೈಮ್ ನಿಮ್ಗೆ 17 ನಿಮಿಷ ಇದೆ. ಅವಾಗ ಸ್ವಲ್ಪ ವಿಂಡ್ ಲೆವೆಲ್ ಜಾಸ್ತಿ 4Kದಲ್ಲಿ ರೆಕಾರ್ಡ್ ಮಾಡ್ತೀರಂದ್ರೆ 10 to 12 ಮಿನಿಟ್ಸ್ ಬರುತ್ತೆ ನಿಮ್ಗೆ. 1 ಬ್ಯಾಟ್ರಿ ಇನ್ಕ್ಲೂಡಿಂಗ್ 3 ಬ್ಯಾಟ್ರಿ ಕೊಟ್ಟಿರ್ತಾರೆ. ಫ್ಲೈ ಮಾಡ್ಕೊಂಬ ಅಂದ್ರೆ 3 ಬ್ಯಾಟ್ರಿ, ನಿಮಗೆ ಡ್ರೋನು ಆ್ಯಂಡ್ ರಿಮೋಟು. ಓಕೆ. ಇದಿಷ್ಟು ಸೆಟ್ ಇರುತ್ತೆ. ಸೊ ಇದು ಬೇಸ್ ಮಾಡಲ್ ಆಗಿದೆ. ಬೇಸ್ ಮಾಡಲ್ ನಿಮಗೆ ಸ್ಟಾರ್ಟಿಂಗ್. ಓಕೆ. ನೀವು ಇದರಲ್ಲಿ ಅಪ್ಗ್ರೇಡ್ ಹೆಂಗೆ ಆಗ್ತಿರೋ ಹಂಗೆ ಕ್ಯಾಮ್ರಾನು ಫ್ಯೂಚರ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಫಾಲೋ ಮಿ ಆಪ್ಷನ್, ಆ್ಯಕ್ಟಿವ್ ಟ್ರ್ಯಾಕ್. ಇವಾಗ ಬಿಗಿನರ್ಗೆ ಏನು ನಾಲೆಜ್ ಇರಲ್ಲ, ಡ್ರೋನೇ ಫ್ಲೈ ಮಾಡಕ್ಕೆ ಬರಲ್ಲ ಅಂದ್ರೆ ನಿಮ್ಮ ಮೇಲೆ ಟ್ರ್ಯಾಕ್ ಮಾಡ್ಕೊಬಿಟ್ರೆ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಆ ಥರ ಸ್ವಲ್ಪ ಅಡಿಷನಲ್ ಫ್ಯೂಚರ್ ಇರೋದಕ್ಕೆ ಆಮೇಲೆ ಇದರಲ್ಲಿ ಸೆನ್ಸರ್ ಬರಲ್ಲ. ಇದಕ್ಕಿಂತ ನಿಯೋ 2 ಅಂತ ಬರುತ್ತೆ, ಅದಕ್ಕೆ ಹೋದ್ರೆ ಸೆನ್ಸರ್ ಬರುತ್ತೆ. ಅದಕ್ಕೆ 360 ಆಪ್ಟಿಕಲ್ ಸೆನ್ಸರ್, ಅಕ್ಯುರೇಟ್ ಆಗಿ 1 ಮೀಟರ್ ಏನೇ ಇದ್ರು ಡ್ರೋನ್ ಸ್ಟಾಪ್ ಆಗಿ ನಿಂತ್ಬಿಡುತ್ತೆ. ಇದಕ್ಕೆ ಸೆನ್ಸರ್ ಇಲ್ಲ ಅಷ್ಟೇ ನಿಮ್ಗೆ. ಮತ್ತೆ ಅದೇ ಫ್ಲೈ ಬೈ ಅಂತ ಕೊಟ್ರೆ ಹ್ಯಾಂಡ್ ಲ್ಯಾಂಡಿಂಗ್ ಆಗುತ್ತೆ. ಆಮೇಲೆ ರಿಟರ್ನ್ ಟೋಮ್ ಎಲ್ಲ ಬರುತ್ತೆ. ಡಿಜೆ ಡ್ರೋನ್ ಯಾವುದೇ ತಗೊಳ್ಳಿ ಎಲ್ಲದರಲ್ಲೂ GPS ಇರುತ್ತೆ. ಹೋಮ್ ಪಾಯಿಂಟ್ ಅಪ್ಡೇಟ್ ಆದ್ರೆ ರಿಟರ್ನ್ ಟೋಮ್ ಆಟೋಮೆಟಿಕ್ಲಿ ಬರುತ್ತೆ. ಇದು ಹೊಸ ಪೀಸ್ ಬಂದು 45,000. ಹೊಸದು ಬಂದು 45. ಓಕೆ. ಇವಾಗ ಇದೇನಾರ ಪ್ರೈಸ್ ಏನೋ ಕೋಟ್ ಮಾಡಿ? ಅದಿನ್ನೂ ಪ್ರೈಸ್ ಇನ್ನೂ ಕೊಟ್ಟಿಲ್ಲ. ಸರ್ವಿಸಿಗೆ ಆಕ್ಚುಲಿ ನಿನ್ನೆ ಬಂದಿರೋದು. ಅವ್ರು ತಗೊಂಡು ಭಾಳ ದಿನ ಆಗಿಲ್ಲ. ಹೊಸ ಕಂಡೀಷನ್ ಹೆಂಗಿರುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ರೀಪಬ್ಲಿಷ್ಡ್ ಆ ತರ ತಗೊಳಲ್ಲ. ಇವಾಗ ಕಸ್ಟಮರ್ ಏನ್ ಪರ್ಚೇಸ್ ಮಾಡಿ ಯೂಸ್ ಮಾಡಿ ನನಗೆ ಬೇಡ ಅಂತ ಕೊಟ್ಟಿರ್ತಾರಲ್ಲ ಆ ತರ ಮಾತ್ರ ತಗೊಳೋದು, ಜೆನ್ಯೂನ್ ಇದ್ದಿದ್ದು ಮಾತ್ರ. ಯಾಕಂದ್ರೆ ಸೇಲ್ಸ್ ಸೆಕೆಂಡ್ ಮಾಡಿ ತೋರಿಸ್ಬೋದಾ ನೀವನಾ? ಇನ್ವೆಲ್ ನೀವು ಇಲ್ಲಿ ನೋಡ್ಬೋದು ಟಾಯ್ ಡ್ರೋನ್ಸ್ ಇದೆ. ಸೊ ಜಸ್ಟ್ 0.5 MP ಕ್ಯಾಮ್ರಾಸ್ ಇರೋವಂಥದ್ದು, ಜಸ್ಟ್ ಒಂದು ಮಜಕ್ಕೋಸ್ಕರ ಆಟ ಆಡೋವಂಥದ್ದು, ಮಕ್ಳಿಗೆ ಆಟ ಆಡಿಸೋವಂಥದ್ದು ಎಲ್ಲ ಕ್ಯಾಟಗರೀಸು ಇಟ್ಟಿದ್ದಾರೆ. ಇದು ಜಸ್ಟ್ ಸಜೆಸ್ಟಬಲ್ ಫಾರ್ ಟಾಯ್ಸ್ ಅಷ್ಟೇ. ಸೊ ಒಸ್ಮೋ ಪಾಕೆಟ್ 4 ಜೊತೆಗೆ ಡ್ರೋನು ತೊಗೊಂಬೋಣ.
ಇದು ಕನೆಕ್ಟ್ ಆಯಿತು. ಓಕೆ ಆಟೋಮೆಟಿಕ್ಲಿ ನಮ್ಮ ಕ್ಲಾರಿಟಿ ಓಕೆ 30 FPS 4K 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಇವಾಗ ಬಿಗಿನರ್ಗೆ ಕ್ಲಾರಿಟಿನೇ ಮೇನ್ ಇರುತ್ತೆ. ಒಂದು ವಿಡಿಯೋ ಕ್ಲಾರಿಟಿ ಹೆಂಗಿದೆ ನೋಡೋ ಫೀಚರ್ಸ್ ಎಲ್ಲ ಮೇನ್ ಅದು ನೀವು ಬೆಸ್ಟ್. ಆಮೇಲೆ ಇದಕ್ಕೆ ಡ್ಯಾಮೇಜ್ ಪ್ರೂಫ್. ಇದರಲ್ಲಿ ಇನ್ನೂವರೆಗೂ ಸರ್ವಿಸ್ ಬರೋದೇ ರೇರ್. ಯಾಕಂದ್ರೆ ಗೋಡೆ ಗಿಡೆಗೆ ಬಡಿದ್ರು ನಿಮ್ಗೆ ವಿಂಗ್ಸಿಗೆ ಏನಾಗಲ್ಲ, ಇದಕ್ಕೆ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ಇದಷ್ಟು ನಿಮ್ಗೆ ಇದು ಆಗಲ್ಲ, ಆರಾಮಾಗಿ ಪ್ಲೇ ಮಾಡ್ಬೋದು ಇದನ್ನ. ಹೈಟ್ ಎಷ್ಟು ಹೋಗುತ್ತೆ ಇದು? ಇದು ನಿಮಗೆ ಇಂಡಿಯಾದಲ್ಲಿ ಡಿಸ್ಟಿಂಕ್ಷನ್ ಇದೆ 120 ಮೀಟರ್ ಹೈಟ್ ಹೋಗುತ್ತೆ. ಡಿಸ್ಟೆನ್ಸ್ ಬಂದು ಆರಾಮಾಗಿ 2 ಕಿಲೋಮೀಟರ್ ಅಂತಿದೆ. 1 ಕಿಲೋಮೀಟರ್ ಯಾಕಂದ್ರೆ ಡ್ರೋನೇ ಅಷ್ಟು ಕಾಣಿಸಲ್ಲ ನಮ್ಮ ಕೆಪಾಸಿಟಿ. ಇದ್ರದ್ದು ಹೋಗೋದು ಒಂದು 4 ಕಿಲೋಮೀಟರ್ ಇದೆ ನಿಮಗೆ. 4 ಕಿಲೋಮೀಟರ್. ಬಟ್ ಆಸ್ ಪರ್ ದ ಗವರ್ಮೆಂಟ್ ಲಾಸ್ ಅಲ್ಲಿ 120 ಮೀಟರ್ ಹೈಟ್ 120 ಮೀಟರ್ ಡಿಸ್ಟಿಂಕ್ಷನ್ ಅಲ್ಲಿಗೆ ಅಷ್ಟು ಹೋಲ್ಡ್ ಆಗ್ಬಿಡುತ್ತೆ. 120 ಮೀಟರ್ಸ್ ಅಂದ್ರೆ ಬಿಲ್ಡಿಂಗ್ ಅಷ್ಟು ಹೈಟ್ ಇಲ್ಲ ಸರ್, 36 ಫ್ಲೋರ್ 120 ಮೀಟರ್. 100 ಮೀಟರ್ ಅಂದ್ರೆ 30 ಫ್ಲೋರ್ ಆಯ್ತು ನಿಮ್ಗೆ. ಅಲ್ಲಿಗೆ ಇನ್ನ 20 ಮೀಟರ್ಸ್ಗೆ 60 ಇದಾಯ್ತು, 60 ಫೀಟ್. ಅಲ್ಲಿಗೆ ನಿಮ್ಗೆ ಅಷ್ಟು 36 ಫ್ಲೋರ್ ಹೋಗುತ್ತೆ ನಿಮ್ಗೆ. ಈ ಥರ ಇದೆ. ಇವಾಗ ಅವ್ರ ಮೇಲೆ ಟ್ರ್ಯಾಕ್ ಕೊಡ್ತೀನಿ ನಾನು. ಇವಾಗ ನೋಡಿ ಅವ್ರನ್ನ ಟ್ರ್ಯಾಕ್ ಕೊಟ್ಟಿದ್ದೀನಿ, ನೀವು ಈ ಕಡೆ ಬನ್ನಿ. ಇವಾಗ ಅವ್ರನ್ನೇ ಫೋಕಸ್ ಮಾಡ್ತಾ ಇರುತ್ತೆ, ನಾನು ವರ್ಕ್ ಮಾಡಲ್ಲ. ಈ ಥರ ಇವಾಗ ಅವ್ರನ್ನ ಟ್ರ್ಯಾಕ್ ಮಾಡಿ ಸೇಮ್ ಟ್ರ್ಯಾಕಿಂಗ್ ಇರುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಮೇಲೆ ತೊಗೊಂಡು ಹೋಗ್ಬೋದಾ? ಹಾಂ, ಒಂದೊಂದು. ಇದರಲ್ಲೇನೋ ವೈಡ್ ಮಾಡ್ಬೋದಾ ಇಲ್ಲಾಂದ್ರೆ ಇಷ್ಟ? ಇಲ್ಲ, ನಿಮ್ಗೆ ಇಷ್ಟೇ ಬರೋದು. ಹಾಂ, ಇದರಲ್ಲಿ ಇನ್ನೂ ನೀವು ಹಾರಿಜಾಂಟಲ್ ವರ್ಟಿಕಲ್ ಮಾಡ್ಬೋದು. ಓಕೆ, ಇವಾಗ ನಾವು ಮೈಕಲ್ಲಿ ಮಾತಾಡ್ತಾ ಇದೀವಿ ಅಂದಾಗ ಡ್ರೋನ್ ಸೌಂಡ್ ಏನು ಬರಲ್ಲ ಅದು? ಇಲ್ಲ, ಅದ್ರ ನಿಮ್ಗೆ ಕೇಳಿಸ್ತಾ ಇರುತ್ತೆ. ಇವಾಗ ನಾವು ಮಾತಾಡ್ತಿರ್ತೀವಲ್ಲ, ಇವಾಗ ಅದ್ರ ಸೌಂಡ್ ಬರ್ತಾ ಇರುತ್ತೆ. ಅಂದ್ರೆ ದೂರ ಹೋದಾಗ ಅಷ್ಟೇ ಬರಲ್ಲ. ಇವಾಗ ಹತ್ರ ಇದ್ದಾಗ ಇಷ್ಟು ನಿಯರ್ ಇರ್ತೀವಲ್ಲ, ಮೈಕಲ್ಲೂ ಕೇಳಿಸುತ್ತೆ ನಿಮ್ಗೆ ಸೌಂಡ್. ಆಮೇಲೆ ನಿಮ್ಗೆ ಇನ್ನೊಂದು ಏನು ಆಪ್ಷನ್ ಅಂದರೆ ಹ್ಯಾಂಡ್ ಲ್ಯಾಂಡಿಂಗ್. ಜಸ್ಟ್ ಸುಮ್ಮನೆ ಹ್ಯಾಂಡ್ ಸೆನ್ಸ್ ಮಾಡಿದರೆ ಬಂದು ಆಟೋಮೆಟಿಕ್ಲಿ ಲ್ಯಾಂಡ್ ಆಗಿಬಿಡುತ್ತೆ. ಎಷ್ಟೋ ಜನ ಕ್ರಿಯೇಟರ್ಸ್ ಕೈನೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ತರ ವಿಂಗ್ಸ್ ಅಲ್ಲಿ ಸುಮ್ನೆ ಅವರು ಶೋ ಕಿಡಿಯಕ್ ಹೋಗ್ತಾರೆ, ಅದ್ರ ಫ್ಯೂಚರ್ಸ್ ಗೊತ್ತಿರಲ್ಲ, ಅವಾಗ ಮಿಸ್ಟೇಕ್ ಎಲ್ಲ ಹಿಡಿಯಕ್ ಹೋಗ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲಾದ್ರೂ ಲ್ಯಾಂಡಿಂಗ್ ಇರುತ್ತೆ, ಮೇನ್ ನಮ್ ಕೈಯಲ್ಲಿ ಇರುತ್ತಲ್ಲ ವರ್ಕ್ ಮಾಡೋದೆಲ್ಲ ನಾವು ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಯಾಕಂದ್ರೆ ಡ್ರೋನ್ ಇಂತ್ರ ಏನು ಇಶ್ಯೂಸ್ ಆಗಲ್ಲ. ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಡ್ರೋನ್. ಇದೆಲ್ಲ ಎಷ್ಟಿದು ಮಕ್ಕಳು ಆಡೋದು? ಇದು ನಿಮ್ 1300 ಇಂತ್ರ 1300 ಜಸ್ಟ್ ಫ್ಲೈ ಆಗೋದು ಅಂತ ಒಳ್ಳೆ ಇದೊಂದು. ಇದು ಡ್ಯಾಮೇಜ್ ಪ್ರೂಫ್. ನಿಮ್ ಗೋಡೆ ಗಿಡೆಗೆ ಬಡಿದ್ರು ಏನಾಗೋದಿಲ್ಲ. ಆಮೇಲೆ ಸರ್ವಿಸ್ ಅಂಕರು ಬರೋದಿಲ್ಲ. ಇನ್ನೊಂದ್ ಏನಂದ್ರೆ ಈ ಟಾಯ್ ಡ್ರೋನ್ಸ್ಗೆ ಸರ್ವಿಸ್ ಸಿಗಲ್ಲ ಎಲ್ಲಿನೂ. ಇವಾಗ ನಮ್ಮ ಹತ್ರ ಸರ್ವಿಸ್ ಸಿಗುತ್ತೆ. DJ ಡ್ರೋನ್ಸ್ಗೂ ನಮ್ಮ ಹತ್ರ ಸರ್ವಿಸ್ ಇರುತ್ತೆ. ಇದು ಏನು ಹೊಡ್ಕೊಂಡ್ರೆ ಎಲ್ಲೂ ಏನು ಆಗಲ್ಲ, ಎಲ್ಲಿ ಏನಾಗೋದಿಲ್ಲ. ಯಾಕಂದ್ರೆ ಸುತ್ತಲೂ ಇದು ವಿಂಗ್ಸ್ ಏನಾಗೋದಿಲ್ಲ. ಅದಕ್ಕಾಗಿ ಫಸ್ಟ್ ಮೇನ್ ಅದೇ ನಿಮ್ಗೆ. ವಿಂಗ್ಸ್ ಏನಾಗ್ಲಿಲ್ಲ ಅಂದ್ರೆ ಡ್ರೋನ್ ಡ್ಯಾಮೇಜ್ ಆಗೋದಿಲ್ಲ. ಓಕೆ ಓಕೆ. ಸೊ ಇದೆಲ್ಲ ವ್ಯಾರಂಟಿ ಹೇಗೆ ಸರ್? ಇದು ಅದು ನಿಮ್ಗೆ 1 year ವಾರಂಟಿ ಇರುತ್ತೆ. ಇದು ಈ ಪ್ರಾಡಕ್ಟ್ ಏನಂದ್ರೆ ಇಂಡಿಯನ್ ವಾರಂಟಿನೇ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ. ಜಸ್ಟ್ ನೀವು ಒಮ್ಮೆ DJ ಇಂಡಿಯನ್ ವಿಯೆಟ್ನಾಂ ಮಾಡಲ್ಲ, ಇದು ವಿಯೆಟ್ನಾಂ ನೀವು ಇಲ್ಲೇನಿರುತ್ತಲ್ಲ ಜಸ್ಟ್ ಒಂದು ಸ್ಕ್ಯಾನ್ ಮಾಡಿದ್ರೆ DJ ಸರ್ವಿಸ್ ಸೆಂಟರ್ಗೆ ಹೋಗುತ್ತೆ, ಅದು ಕೇರ್ಗೆ. ಅವಾಗ ನೀವು ಒಂದು ವಾಟ್ಸಪ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಇನ್ ಕೇಸ್ ಅವರು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವಾಗ ನಮ್ ಕಡೆ ಅಂತ ಹೆಲ್ಪ್ ಇರುತ್ತೆ. ಏನೇ ಇದ್ರು ಆ ಸೀರಿಯಲ್ ನಂಬರ್ ಇರುತ್ತೆ, ಹಂಗ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀರಾ. ವ್ಯಾರಂಟಿ ಮುಗಿದ್ಮೇಲೆ ಏನೇ ಇದ್ರು ನಮ್ದ್ರಲ್ಲಿ ನಾವು ಅದಕ್ಕಾಗಿ ನಮ್ Zone 99 ಸರ್ವಿಸ್ ಅಂತ ಮಾಡಿ ಒಂದು ಪೇಜ್ ಮಾಡಿದೀವಿ. ಯಾಕಂದ್ರೆ ಕಸ್ಟಮರ್ಗೆ ಸರ್ವಿಸ್ ಗೊತ್ತಾಗಲ್ಲ, ಹೋಗಿ ಮೊಬೈಲ್ ಶಾಪ್ ಅಲ್ಲಿ ಎಲ್ಲೋ ಎಲ್ಲಾ ಕಡೆ ಸಿಗೋದಲ್ಲ. ಆಮೇಲೆ ಏನ್ ಮಾಡ್ತಾರೆ, ನಾ ಮಾಡ್ತೀನಿ ಅಂತ ಇಸ್ಕೊಂತಾರೆ, ಕೆಡಿಸಿಟ್ರೆ ಒಳ್ಳೆ ಸರ್ವಿಸ್ ಆಗಲ್ಲ. ಯಾಕಂದ್ರೆ ನಾರ್ಮಲ್ ಕಾಸ್ಟ್ ಅಲ್ಲ, ಇದ್ರಲ್ಲ ಹೈಯರ್ ಅಂಡ್ ಪಾರ್ಟ್ಸ್ ಇರುತ್ತೆ. ಹಂಗಾಗಿ ಅಮೆಝಾನ್ ಅಲ್ಲಿ ನಾನು ರಿವ್ಯೂಸ್ ಚೆಕ್ ಮಾಡಿದ್ದೆ, ಆಲ್ಮೋಸ್ಟ್ ಇದೇನಿದೆ ವಿಂಡ್ ಸ್ಕ್ರೀನ್, ಸೊ ರೊಟೇಷನ್ ಏನಿರುತ್ತೆ ಅದೇ ಹಾಳಾಗೋದು. ಮ್ಯಾಗ್ನೆಟಿಕ್ ಏನಂದ್ರೆ ಸುಮ್ನೆ ಟೈಮ್ ಪಾಸ್ ಕುಂತಾಗ ಒಮ್ಮೆ ಅದು ರೂಢಿ ಆಗ್ಬಿಟ್ಟಿರುತ್ತೆ. ಅವಾಗ ಮಾಡ್ಕೊಂತ ನಮ್ಮಿಂದ ನಾವು ಹಾಳಾಗೋದು. ಸ್ಮೂತ್ ಆಗಿ ವರ್ಕ್ ಮಾಡಿರ್ತೀರಂದ್ರೆ ಅದು ಇಶ್ಯೂನೇ ಬರೋದಿಲ್ಲ. ಅದಕ್ಕೂ ಇಷ್ಟು ನಂಬರ್ ಆಫ್ ಟೈಮ್ಸ್ ಅಂತ ಇರುತ್ತೆ. ಯಾಕಂದ್ರೆ ಥ್ರೆಡ್ಸ್ ಸ್ಮೂತ್ ಆಗಿರುತ್ತೆ. ನೀವು ತೆಗಿಯುವಾಗ ಹಾಕುವಾಗ ಸ್ವಲ್ಪ ಮಾಡ್ಬಿಟ್ರೆ ಅದು ಒಂದ್ ಥ್ರೆಡ್ಸ್ ಹೋದ್ರೆ ಪೂರ ಮ್ಯಾಗ್ನೆಟಿಕ್ ಚೇಂಜ್ ಮಾಡ್ಬೇಕು. ಇವಾಗ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರ್ತೀನಿ, ಫುಲ್ ಫಾರ್ಮೆಟ್ ಸ್ಕ್ರೀನ್ ಅಲ್ಲಿ 16:9 ಅಲ್ಲಿ ಮಾಡ್ತಾ ಇರ್ತೀನಿ. ಇವಾಗ ನಾನು ಇದನ್ನ ಇನ್ಸ್ಟಾಗ್ರಾಮ್ ಕನ್ವರ್ಷನ್ ಮಾಡ್ಕೋಬೇಕು ಅಂತಂದ್ರೆ ಅದನ್ನು ಆಪ್ಷನ್ ಇದೆ ಅಂತ ಹೇಳಿದ್ರು ಆಸ್ಮಾ ಪಾಕೆಟ್ ಅವ್ರಿಗೆ. ಇನ್ಸ್ಟಾಗ್ರಾಮ್ ವರ್ಷನ್ ಅಲ್ಲಿ ನಿಮ್ಗೆ ಇದು ವರ್ಟಿಕಲ್ ಶಾರ್ಟ್ಸ್ ಆಗಿ ಬಂದ್ಬಿಡುತ್ತೆ. ವರ್ಟಿಕಲ್ ಶಾರ್ಟ್ಸ್ ಅದೇ ಆಟೋ ಕನ್ವರ್ಷನ್ ಇರುತ್ತೆ. ಅದು ನಮ್ಗೊಂದು ಫೀಚರ್ಸ್ ಇರುತ್ತೆ, ಅದು ನೋಡ್ಕೊಂತ ಮಾಡ್ದಂಗೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೇಕು.
ಇನ್ನೊಂದು ಏನಂದ್ರೆ ಫ್ಯೂಚರ್ಸ್ ತುಂಬಾ ಇದೆ ಇದರಲ್ಲಿ. ವರ್ಕ್ ಮಾಡಿದವರ್ತು ಫ್ಯೂಚರ್ಸ್ ಗೊತ್ತಾಗಲ್ಲ. ಈಗ ಏನೋ ಒಂದು ವರ್ಕ್ ಮಾಡಕ್ ಹೋದಾಗ ಇದು ಮಾಡ್ತೀರಾ, ಇದ್ರಲ್ಲ ಶಾರ್ಟ್ಸ್ ಬಂದಾಗ ಓ ಈ ಮಾಡೆಲ್ ಹೋದ್ರೆ ಈ ಕ್ರಿಯೇಟಿವಿಟಿ ಬರುತ್ತೆ ಅನ್ನೋದು ನಮಗೆ ಅವಾಗ ಗೊತ್ತಾಗ್ಬಿಡುತ್ತೆ. ಇವಾಗ ಯಾವ ಟೈಮಲ್ಲಿ ಯಾವ ಸಿಚುವೇಶನ್ ಅಲ್ಲಿ ನಮ್ಗೆ ಅದು ಮಾಡ್ತಾ ಇರ್ತೀವಿ ಅನ್ನೋದು ಗೊತ್ತಾಗಲ್ಲ. ಅದು ಮಾಡಿದಾಗೆ ಓ ಇದನ್ನ ಈ ಕ್ಲಾರಿಟಿ ಬಂತಲ್ಲಪ್ಪ ಇದ್ರಲ್ಲಿ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. 4K up to 120 fps ಅದು 100 fps 100 fps. ಓಕೆ, ಲೆಟ್ಸ್ ಬೈ ಕ್ಯಾಮ್ರಾ. ಈ ಕ್ಯಾಮ್ರಾ ಬಂದಾಗಿಂತ ಆಕ್ಷನ್ ಕ್ಯಾಮ್ರಾದಲ್ಲಿ ಯಾವ ಕ್ಯಾಮ್ರಾನೇ ಇಲ್ಲ, ಡೆಮೋಕ್ ಅಂತ ಇಟ್ಟಿದ್ದೀನಿ. ನೈಟ್ ವಿಷನ್ ಮಾತ್ರ ಇದು ನೋಡ್ಬಿಟ್ರೆ ನೀವು DSLR ಬೇಡ ಅಂತಾರೆ. ಏನೋ ಒಂದು ಫಂಕ್ಷನ್ ಮಾಡಕತ್ರ ಇದೇ ಕ್ಲಾರಿಟಿನೇ ಸಾಕು ಅಂದ್ಬಿಡ್ತಾರೆ. ಓಕೆ, ಜಸ್ಟ್ ಒಂದು ಸ್ಟಿಕ್ ಹಾಕೊಳ್ಳೋದು, ಸ್ಟಿಕ್ ಹಾಕೊಂಡು ಸುಮ್ಮನೆ ಕಂಟೆಂಟ್ ಮಾಡ್ಕೊಂಡು ಹೊಂಟ್ರೆ ಇದರಲ್ಲೇ ಕ್ಲಾರಿಟಿ. 55,000 ನಿಮಗೆ. ಓಕೆ, ಆಮೇಲೆ ವಾಟರ್ ಪ್ರೂಫ್ ನಿಮಗೆ. ಓಕೆ, ಇದು 55,000. 55,000. ಅದರಲ್ಲೂ ನೀವು ಕಾಂಬೋನ ಬರುತ್ತೆ. 3 ಬ್ಯಾಟ್ರಿ, ಚಾರ್ಜಿಂಗ್ ಹಬ್ಬು, ಸ್ಟಿಕ್ ಅಂಡ್ ಕ್ಯಾಮ್ರಾಸ್ ಮೌಂಟ್ ಬರುತ್ತೆ ನಿಮ್ಗೆ, ಹೆಲ್ಮೆಟ್ ಮೌಂಟ್ ಅವೆಲ್ಲ. ಇದು ಬ್ಯಾಟ್ರಿ ಬ್ಯಾಕಪ್ ಎಷ್ಟು? ಅದು ನಿಮ್ಮ ಬ್ಯಾಟ್ರಿ ಬ್ಯಾಕಪ್ 4 hour ಕೊಟ್ಟಿದ್ದಾರೆ. ಆರಾಮಾಗಿ ನೀವು 2 hour ವರೆಗೂ ಯೂಸ್ ಮಾಡ್ಬೋದು. ಕಂಪ್ನಿ ಕಡೆಯಿಂದ ಅವರೆಲ್ಲ ಜಾಸ್ತಿನೇ ಕೊಟ್ಟಿರ್ತಾರೆ. ಇವಾಗ ಯೂಸೇಜ್ ಮಾಡೋರು ನಾವಲ್ಲ, ಯೂಸ್ ಮಾಡಿದಾಗ ಅದು ಸಾಲಿಡ್ ಆಗಿದೆ. ಅದು ಬಿಲ್ಡ್ ಕ್ವಾಲಿಟಿ ಅದೇ ಸಾಲಿಡ್ ಆಗಿದೆ. ಗೋಪ್ರೋ ಇಷ್ಟು ಇದಿಲ್ಲ. ಗೋಪ್ರೋ ಇಷ್ಟು ಬಿಲ್ಡ್ ಕ್ವಾಲಿಟಿ ಬರಲ್ಲ ನಿಮಗೆ. ಗೋಪ್ರೋದು ಇಲ್ಲಿದೆ ನೋಡಿ, ಹೀರೋ 9, ಹಂಗೆ ಹೀರೋ 9 ಒಬ್ರು ಕಸ್ಟಮರ್ ಸರ್ವಿಸ್. ಇದ್ರದ್ದು ಅದು ಬಿಲ್ಡ್ ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ. ಮೌಂಟ್ ಮಾಡ್ಕೊಂಡು ಹಿಂಗೆ ಹೆಲ್ಮೆಟ್ ಹಾಕೊಂಡು ಹೋಗೋದು ಕರೆಕ್ಟ್ ಆಗಿರುತ್ತೆ. ಬಟ್ ಆಲ್ ಪರ್ಪಸ್ ಇದೆ ಸರಿ. ಇದು ನಿಮ್ಗೆ 2 in 1 ಬಂದ್ಬಿಡುತ್ತೆ ಎಲ್ಲ. ಇವಾಗ ನೋಡಿ ಗಿಂಬಲ್ ಹಿಡ್ಕೊಳೋ ಅವಶ್ಯಕತೆ ಇಲ್ಲ, ಸ್ಟಿಕ್ ಬೇಡ. ಇವಾಗ ಇನ್ ಕೇಸ್ ಏನೋ ವಿಡಿಯೋ ಮಾಡ್ಕೊಂತ ಹೋಗ್ತಿರ್ತೀರ, ಆಟೋಮೆಟಿಕ್ಲಿ ಫ್ರಂಟ್ ವಿಡಿಯೋ ಬೇಕಂದ್ರೆ 180 ಡಿಗ್ರಿ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಕ್ಯಾಮ್ರಾ ಮುಂದೆ ಟರ್ನ್ ಆಗಿಬಿಡುತ್ತೆ. ಬೇಕಂದ್ರೆ ಮತ್ತೆ ಹಿಂಗೆ ನೀವು ಮತ್ತೆ ಕಂಟಿನ್ಯೂ ಮಾಡ್ಕೋಬೋದು, ನೀವು ಮಾಡ್ಬೋದು. ಇವಾಗ ಇನ್ನೊಬ್ಬರ ಕೈಲಿ ಕೊಟ್ಟು ಅವ್ರ ವಿಡಿಯೋ ಅವ್ರು ಮಾಡೋ ಅವಶ್ಯಕತೆನೇ. ಜಸ್ಟ್ ಹ್ಯಾಂಡಲಲ್ಲಿ ಒಂದೊಂದು ಪ್ರೆಸ್ ಮಾಡ್ಕೊಂತಂದ್ರೆ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಮತ್ತೆ ಈ ಸತಿ ಮ್ಯಾಗ್ನೆಟಿಕ್ ಕ್ಲಿಪ್ ಇದೆ. ಆಮೇಲೆ ಟ್ರ್ಯಾಕ್ ಇಟ್ಬಿಟ್ರೆ ನೀವು ಎಲ್ಲೋ ಒಂದು ಏನಾರು ಮಾಡ್ತಿರ್ತಾರೆ ಈ ತರ ನಾ ಸ್ಟೇಜ್ ಮಾಡ್ತಿರ್ತೀನಿ, ಯಾರೋ ಇಬ್ರು ಅಸಿಸ್ಟೆನ್ಸ್ ಬೇಕು ಅಂತಿಲ್ಲ. ಇದರಲ್ಲೂ ಮೆಮೊರಿ ಇದೆಯಾ ಇನ್ಬಿಲ್ಟ್? ಡಿಜೆದು ಏರಿಯಾ ಪ್ರಾಡಕ್ಟ್ ತಗೊಳ್ಳಿ, ಇನ್ಬಿಲ್ಟ್ ಸ್ಟೋರೇಜ್ ಬಂದ್ಬಿಡುತ್ತೆ ನಿಮಗೆ. ಬೇರೆ ಯಾವ್ದ್ರಲ್ಲೂ ಕೊಡಲ್ಲ. ಮೈನಸ್ ಪಾಯಿಂಟೇ ಅದು ಬೇರೆದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ. ಈಗ ಇನ್ಸ್ಟಾ 360 ಇದೆ, ಅದ್ರಲ್ಲಿ ಬಂದು ನಿಮ್ಗೆ ಇದು ಕೊಡಲ್ಲ, ಏನು ಇನ್ಬಿಲ್ಟ್ ಸ್ಟೋರೇಜ್ ಇರಲ್ಲ. ಇದ್ರಲ್ಲಿ ಮಾತ್ರ ಇನ್ಬಿಲ್ಟ್ ಸ್ಟೋರೇಜ್ ನಿಮ್ಗೆ. ಓಕೆ, ಇದರಲ್ಲೂ ರೀಲ್ಸ್ ಮಾಡ್ತಾರಾ? ಇದ್ರ ಈಗ ಕಂಟೆಂಟ್ ಕ್ರಿಯೇಟ್ ಮಾಡೋದಲ್ಲ, ಇದಕ್ಕೆ ಹಾಕಕ್ಕಾಗಲ್ಲ. ಇವಾಗ ಇದು ಬೈಕ್ ರೈಡ್ ಹೋಗ್ತಿರ್ತಾರೆ, ಎಲ್ಲೋ ಒಂದು ಸ್ಟಿಕ್ ಅಲ್ಲಿ ಮಾಡ್ಬೇಕಂದ್ರೆ ಇದ್ರಲ್ಲಿ ಈಸಿಯಾಗಿ ಮಾಡ್ಬಿಡ್ತಾರೆ. ಹ್ಯಾಂಡಿ ಆಗಿರುತ್ತೆ. ಇವಾಗ ಇದನ್ನ ತಗೋತಾ ಇರೋದು ಅದನ್ನೇ. ಇವಾಗ S25 ಆಗಿರ್ಬೋದು, ಇದಾಗಿರ್ಬೋದು, ಐಫೋನ್ ಹಿಂಗ್ ಹಿಡ್ಕೊಂಡು ಹಿಂಗೆಲ್ಲ ಮಾಡ್ಬೇಕು. ಜಸ್ಟ್ ಹಿಂಗ್ ಇಟ್ಕೊಂಡ್ರೆ ಕಾಲ್ ಬಂತಂದ್ರೆ ವಿಡಿಯೋ ಕಟ್ ಮಾಡ್ಬೇಕು, ಇಲ್ಲ ಫ್ಲೈಟ್ ಮೋಡ್ ಮಾಡ್ಬೇಕು. ಪರ್ಸನಲ್ ಕೆಲಸ ಬಿಟ್ಟು ಇವಾಗ ಕಾಲ್ ಬಂತ ಒಂದು ಬ್ಲೂಟೂತ್ ತಕೊಂಡು ಇದನ್ನ ವಿಡಿಯೋ ಮಾಡ್ಕೊಂಡು ಫೋನ್ ಸ್ಟೋರೇಜ್ ಎಷ್ಟು ಸೇವ್ ಆಗುತ್ತೆ. ಬೇಕಂದ್ರೆ ಇದನ್ನೆಲ್ಲ ಲ್ಯಾಪ್ಟಾಪ್ ಹಾಕೊಂಡು ಎಡಿಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಇವಾಗ ಮತ್ತೆ ಫೋನ್ ಇಂತ್ರ ಇದಕ್ಕೆ ಟ್ರಾನ್ಸ್ಫರ್ ಮಾಡು, ಚಾರ್ಜ್ ಇಡು, ಮೊಬೈಲ್ ಹಾಳು, ಇಲ್ಲಿ ನಮ್ಗೆ ಟೈಮು ಸಾಕಾಗಲ್ಲ. ಆಮೇಲೆ ಅಷ್ಟು ಕ್ಲಾರಿಟಿನೂ ಸಫಿಷಿಯಂಟ್ ಆಗಲ್ಲ ಮೊಬೈಲಲ್ಲಿ. ಇದ್ರ ಕ್ಲಾರಿಟಿ ನೋಡಿದಾಗ ಡಿಪ್ರೆಕ್ಟ್ ಆಗ್ಬಿಡ್ತೀವಿ. ನೈಸ್, ಇದು ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ತಗೊಳ್ಳೋಣ. ಸದ್ಯಕ್ಕೆ ಬೈಕ್ ಅಂತೂ ಓಡಿಸೋ ಟೈಮ್ ಇಲ್ಲ, ಕಾರಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ, ಡೆಫಿನೆಟ್ಲಿ ಆಗ್ತೀನಿ. ಸೊ ಫೈನಲಿ ತೊಗೊಂಡಿದ್ದೀವಿ, ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ.